ನಾನು ಡಾಕ್ಟರ್ ಟಿ ಮನೋಹರ್, ಮೂತ್ರಕೋಶ ತಜ್ಞರು, ಯೂರೋ ಆಂಕಾಲಜಿಸ್ಟ್ ಆ್ಯಂಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜನ್. ಇವತ್ತೊಂದು ದಿವಸ ನಾವು ರೆಸ್ಯೂಮ್ ಅಂತ ಹೊಸ ಟ್ರೀಟ್ಮೆಂಟ್ ಥೆರಪಿನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಇದರಲ್ಲಿ ಒಂದು ಸ್ಟೀಮ್ ಅಂತ ಡಿಸ್ಟಿಲ್ ವಾಟರ್ನ ಸ್ಟೀಮ್ ಮಾಡಿ 113 ಡಿಗ್ರಿ ಸೆಂಟಿಗ್ರೇಡ್ ಮಾಡಿ ಅದನ್ನು ಪ್ರಾಸ್ಟೇಟ್ಗೆ ಮೂತ್ರದ್ವಾರದ ಮೂಲಕ ಒಂದು ಆರ್ಗನ್ ಒಂದು ಡಿವೈಸ್ನ ಯೂಸ್ ಮಾಡಿ ಇಂಜೆಕ್ಟ್ ಮಾಡ್ತಿದ್ದೀವಿ. ಇದು ಸಿಂಪಲ್ಲು, ಮಿನಿಮಲ್ ಇನ್ವ್ಯಾಸಿವ್, ಲೋಕಲ್ ಅನಸ್ತೇಷಿಯಾ ಕೊಡುವಂಥ ಪ್ರೊಸೀಜರು, ಬೆಳಗ್ಗೆ ಬಂದರೆ ಸಂಜೆ ಹೋಗುವಂಥ ಡೇ ಕೇರ್ ಪ್ರೊಸೀಜರು. ಇದನ್ನು ನಾವು ತುಂಬ ಚಿಕ್ಕ ವಯಸ್ಸಿನಲ್ಲಿ ಪ್ರಾಸ್ಟೇಟ್ ಪ್ರಾಬ್ಲಮ್ ಆದಾಗ ಕೊಡ್ಬೋದು. ತುಂಬ ವಯಸ್ಕರಲ್ಲಿ ಏನಾದ್ರು ಪ್ರಾಬ್ಲಮ್ ಆದಾಗ, ಅವ್ರಿಗೆ ಕೋಮಾಬಿಲಿಟಿ ಕಂಡೀಷನ್ ಇದ್ದಾಗ, ಅನಸ್ತೇಷಿಯಾ ಕೊಡದೇ ಇರೋದಾದಾಗ ಅಂತ ಕೊಡುವಂಥ ಒಂದು ಸಾಧನ. ಕೆಲವೊಮ್ಮೆ ಪ್ರಾಸ್ಟೇಟ್ ಟ್ರೀಟ್ಮೆಂಟ್ಗೆ ನಾವು ಮೆಡಿಸಿನ್ಸ್ನ ಕೊಡ್ತೀವಿ. ಮೆಡಿಸಿನ್ಸಿಂದ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಆ ಮೆಡಿಸಿನ್ ಕಾಂಪ್ಲಿಕೇಷನ್ನ ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಅದರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ ಆಗೋದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಈ ಸ್ಟೀಮ್ ಥೆರಪಿನ ಯೂಸ್ ಮಾಡ್ಬೋದು. ಇದರಲ್ಲಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಸಿಮ್ಟಮ್ಸ್ ಏನಪ್ಪ ಅಂತ ಹೇಳಿದ್ರೆ, ಯೂರಿನ್ ಸಡನ್ನಾಗಿ ಓಡೋಗೋದು, ಸಡನ್ನಾಗಿ ಅವಸರ ಆಗಿದ ತಕ್ಷಣ ಓಡೋಗಬೇಕು ಅನಿಸುತ್ತೆ. ಓಡೋಗೋಕ್ಕಿಂತ ಮುಂಚೆ ಸ್ವಲ್ಪ ಲೀಕ್ ಆಗ್ತದೆ, ಅರ್ಜೆನ್ಸಿ ಅಂತ ಹೇಳ್ತೀವಿ. ಆಮೇಲೆ ಹೋಗಿದ ತಕ್ಷಣ ಅಲ್ಲಿ ಇನಿಷಿಯೇಷನ್ ಸ್ಟಾರ್ಟ್ ಮಾಡೋಕ್ಕೆ ಡಿಫಿಕಲ್ಟ್, ಹೋಗಬೇಕು ಅನಿಸುತ್ತೆ, ಹೋಗಿದ ತಕ್ಷಣ ಅಲ್ಲಿ ಸ್ಟಾರ್ಟೇ ಆಗೋದಿಲ್ಲ, ಇನಿಷಿಯೇಷನ್ ಡಿಲೇ ಆಗುತ್ತೆ. ಆಮೇಲೆ ಸ್ಟಾರ್ಟ್ ಆದಮೇಲೆ ನಿಧಾನಕ್ಕೆ ತೊಟ್ಟುತ್ತಾ ಹೋಗ್ತದೆ. ಅದಾದಮೇಲೆ ಸ್ವಲ್ಪ ಸ್ಟ್ರೀಮ್ ಕಡಿಮೆ ಡಾಕ್ಟರ್ ಪ್ರೆಷರ್ ಹಾಕಬೇಕು ಅಂತ ಹೇಳ್ತಾರೆ. ಅದೆಲ್ಲ ಆದಮೇಲೆ ಡ್ರಿಬ್ಲಿಂಗ್ ಆಗ್ತದೆ. ಇದೆಲ್ಲ ಅರ್ಲಿ ಸ್ಟೇಜಲ್ಲಿ ಸಿಮ್ಟಮ್ಸ್. ಕೆಲವೊಮ್ಮೆ ಪೇಷಂಟ್ಗಳು ಎಲ್ಡರ್ನಲ್ಲಿ 50 ವರ್ಷ ಆದಮೇಲೆ ಡಯಾಬಿಟಿಸ್ ಇರ್ಬೋದು, ಅಂಥವ್ರ ಪೇಷಂಟ್ಗಳಲ್ಲಿ ರಾತ್ರಿ ಹೊತ್ತಲ್ಲಿ ಎದ್ದು ಪದೇ ಹೋಗಬೇಕು ಅಂತ ಹೇಳ್ತದೆ. ಇದರಿಂದ ನಾವು ಐದರ್ ಡಯಾಬಿಟಿಸ್ ಅಥವಾ ಪ್ರಾಸ್ಟೇಟ್ ಅಂತ ಕಂಡುಹಿಡ್ಕೋಬೇಕಾಗ್ತದೆ. ಲೇಟ್ ಸ್ಟೇಜಸಲ್ಲಿ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬೋದು, ಬ್ಲಡ್ಡಿಂದ ಯೂರಿನ್ ಆಗ್ಬೋದು, ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗ್ಬೋದು. ಎಲ್ಲ ಚಾನ್ಸಸ್ಗಳಿಗೂ ಆಗ್ಬೋದು ಇಂದ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟಲ್ಲಿ. ಬಟ್ ಕೆಲವು ಟ್ರೀಟ್ಮೆಂಟ್ಗೆ, ಕೆಲವು ಇಂಡಿಕೇಷನ್ಸಲ್ಲಿ, ಕೆಲವು ಪದ್ಧತಿಗೆ ನಾವು ಉಪಯೋಗವಂಥ ಒಂದು ಪದ್ಧತಿಯನ್ನು ಯೂಸ್ ಮಾಡಿ ನಾವು ಮಾಡಬೇಕಾದ್ರೆ ಲೇಸರ್ ಆಗಿರ್ಬೋದು, ರೆಸ್ಯೂಮ್ ಅಂತ ಆಗಿರ್ಬೋದು, ಅಥವಾ TRP ಅಂತ ಎಲೆಕ್ಟ್ರಿಕ್ ಕರೆಂಟ್ ಥೆರಪಿ ಅಂತಲೂ ಇದ್ದಾವೆ. ಈ ಎಲ್ಲ ಟ್ರೀಟ್ಮೆಂಟು ಕೆಲವು ಪೇಷಂಟ್ ಸಬ್ಸೆಟ್ ಆಫ್ ಪೇಷಂಟ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಗುಣ ಮಾಡ್ಬೋದು. ಈ ಮಿಷಿನ್ ಒಂದು ರೆಸ್ಯೂಮ್ ಅಂತ ಅದು ಸ್ಟೀಮ್ ಥೆರಪಿ ಮಿಷಿನು. ಅದಕ್ಕೆ ಒಂದು ನಾವು ಡಿಸ್ಪೋಸಬಲ್ ಮಿಷಿನ್, ಅದು ಡಿಸ್ಪೋಸಬಲ್ ಡಿವೈಸ್, ಅದನ್ನು ನಾವು ಕನೆಕ್ಟ್ ಮಾಡ್ತೀವಿ, ಜನರೇಟರ್ ಕನೆಕ್ಟ್ ಮಾಡಿ. ಜನರೇಟರ್ಗೆ ಅದರ ಜನರೇಟರ್ ಮೂಲಕ ನಾವು ಅದು ಸ್ಟೀಮ್ ವಾಟರ್ ಕನೆಕ್ಟ್ ಮಾಡ್ತೀವಿ. ವಾಟರ್ ವಿಲ್ ಗೋ ಟು ದ ಆ ಜನರೇಟರ್ಗೆ ಹೋದಾಗ ಅದು ಸ್ಟೀಮ್ ಆಗ್ತದೆ. ಆ ಜನರೇಟರ್ ಮೇನ್ ಏನಪ್ಪ ಅಂತ ಹೇಳಿದ್ರೆ ಸ್ಟೀಮ್ ಮಾಡುತ್ತೆ. ಸ್ಟೀಮ್ ಮಾಡಿದ ತಕ್ಷಣ ಅದನ್ನು ನಾವು ಪ್ರಾಸ್ಟೇಟ್ ಒಳಗೆ ಇಂಜೆಕ್ಟ್ ಮಾಡ್ತೀವಿ. ಅದರದ್ದು ಆ್ಯಕ್ಷನ್ ಬೈ ಕನ್ವೆಕ್ಷನ್ ಅಂತ ಹೇಳ್ತೀವಿ. ಆವಿಯಾಗುವಂಥ ಪ್ರಾಸೆಸ್ದು ಸೆಲ್ ಬೈ ಸೆಲ್ ಡೆತ್ ಅಂತ ಹೇಳಿದ್ರೆ ನಿಧಾನಕ್ಕೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಅದು ಇದು ನಾವಲ್ ಟೆಕ್ನಾಲಜಿ. ಜಸ್ಟ್ ಮೇನ್ ವಾಟರ್ನ ಅಷ್ಟೊಂದು ಅಡ್ವಾನ್ಸ್ ಸೈಂಟಿಫಿಕ್ ಟೆಕ್ನಾಲಜಿ ಯೂಸ್ ಮಾಡಿ ಕೇವಲ ಡಿಸ್ಟಿಲ್ ವಾಟ್ರಿಂದನೇ ಸೆಲ್ ಬೈ ಸೆಲ್ ಡೆತ್ ಟೆಕ್ನಾಲಜಿ, ಕನ್ವೆಕ್ಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇದನ್ನು ಅದು ಮಾಡೋದ್ರಿಂದ ಅದು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಎಲ್ಲ ಊತ ಎಲ್ಲ ಕಡಿಮೆ ಆಗಿ, ಶ್ರಿಂಕ್ ಆಗಿ, ಪ್ಯಾಸೇಜ್ ದೊಡ್ಡದಾಗಿ ಮೂತ್ರ ಹೋಗುವಂಥ ಒಂದು ಸಾಧನ ಅದು. ಈಗ ಇದು ರೀಸೆಂಟಾಗಿ ನಮ್ಮ ಇಂಡಿಯಾಗೆ ಈಗಾಗಲೇ ಬಂದು 4-5 ತಿಂಗಳ ಜನವರಿ 1 ಇಂಟ್ರೊಡ್ಯೂಸ್ ಆಗಿದ್ದು. ಈಗ ಓವರಾಲೇ ನಮ್ಮ ಇನ್ಸೂರೆನ್ಸ್ ಪ್ರಕಾರ ನಾವೇನು 18 ಕೇಸ್ ಮಾಡಿದ್ದೀವಿ. ಬೇಗ ಆಲ್ ಓವರ್ ಇಂಡಿಯಾದಲ್ಲಿ ಈಗಾಗಲೇ ಒಂದು 50-60 ಕೇಸ್ ಆಗಿರ್ಬೋದು. ಸೊ ನಮ್ಮ ಅಂಕಿಅಂಶಗಳ ಪ್ರಕಾರ ನಾವು ಮಾಡಿದ್ದು 18 ಕೇಸಲ್ಲಿ ಎಲ್ಲ ಯಂಗ್ ಪೀಪಲ್ಲು, 45 ವರ್ಷದ ಪ್ರಾಸ್ಟೇಟ್ ಇರೋರೆಲ್ಲ ಈಗ ಬರ್ತಾ ಇದ್ದಾರೆ. ಮೊದಲು ಬರ್ತಾನೆ ಇರಲಿಲ್ಲ. ಯಾಕಪ್ಪ ನಮಗೆ ಅವ್ರಿಗೆ ಬೇರೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಸೆಕ್ಷುವಲ್ ಡಿಸ್ಫಂಕ್ಷನ್ ಆಗ್ತದೆ ಅಂತ ಅವರು ಎದುರ್ಕೊಂಡು ಬರ್ತಾ ಇರಲಿಲ್ಲ. ಈಗ ಬರ್ತಾ ಇದ್ದಾರೆ ಅವರು. ಯಾಕೆಂದರೆ ಈ ರೆಸ್ಯೂಮ್ ಇದೆ, ನಾವು ಅವ್ರ ಥರ ಇದೆ ಅಂತ ಯಂಗ್ ಪೀಪಲ್. ಮೊದಲು ಓಲ್ಡ್ ಏಜ್ ಪೀಪಲ್ಗೆ ಅಯ್ಯೋ ಈ ವಯಸ್ಸಲ್ಲಿ ಎಲ್ಲಿ ಮಾಡಿಸ್ಕೊಳಕ್ಕಾಗುತ್ತೆ, ನಮ್ಗೆ ಅನಸ್ತೇಷಿಯಾ ಪ್ರಾಬ್ಲಮ್ ಆಗ್ತದೆ, ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು ಅಂಥ ಟ್ರೀಟ್ಮೆಂಟ್ಗಳಿಗೆ ಇವತ್ತು ರೆಸ್ಯೂಮ್ ಇದೆ ಅಂತ ಅವ್ರು ಬರ್ತಾ ಇದ್ದಾರೆ. ಈಗ ಕೆಲವು ಜನ ಪೇಷಂಟ್ಗಳು ಮೆಡಿಸನ್ ತೊಗೊಳ್ತಾರೆ. ಮೆಡಿಸನ್ ತೊಗೊಂಡಾಗೆಲ್ಲ ನಂಗೆ ಇದು ಪ್ರಾಬ್ಲಮ್ ಆಗ್ತಾಯಿದೆ, ತಲೆ ತಿರುಗಿ ಬರ್ತಾಯಿದೆ, ಬೇಡಪ್ಪ ಅಂತ ಬಿಟ್ಬಿಟ್ಟಿರ್ತಾರೆ. ಅವರು ಈಗ ಈ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಸೊ ಇದೆಲ್ಲ ಸೆಟ್ ಆಫ್ ಪೇಷಂಟ್ಸ್ಗೆ ಇದು ವೆರಿ ಯೂಸ್ಫುಲ್. ಈ ಅಪೋಲೋ ಹಾಸ್ಪಿಟಲ್ ಈಗ ಒಂದು ನಾವು ಪ್ರಾಸ್ಟೇಟ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿದ್ದೀವಿ. ಇಟ್ಸ್ ಲಾಸ್ಟ್ ನೀವು ಟ್ರೀಟ್ಮೆಂಟ್ ಎಲ್ಲಿಗೆ ಹೋಗಬೇಕಪ್ಪ ಅಂಡರ್ ಒನ್ ರೂಫಲ್ಲಿ ಮಾಡೋಂಥದ್ದೊಂದು. ನೀವು ಕೊನೆಗೆ ಅಲ್ಲಿ ಹೋದರೆ ನಿಮಗೆ ಎಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ. ಅಂದರೆ ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಲೇಸರನ್ನು ಹಲವಾರು ಲೇಸರ್ಸ್ಗಳಿದ್ದಾವೆ. ಕರೆಂಟ್ ಟ್ರೀಟ್ಮೆಂಟಲ್ಲಿ ಹಲವಾರು ಬೈಪೋಲಾರ್ ಟ್ರೀಟ್ಮೆಂಟ್ ಅಂತ ಬರುತ್ತೆ, ಮಾನೋಪೋಲಾರ್ ಟ್ರೀಟ್ಮೆಂಟ್ ಅಂತ ಬರುತ್ತೆ, ಲ್ಯಾಪ್ರಾಸ್ಕೋಪಿ, ರೋಬಾಟಿಕ್ಕು, ನ್ಯೂ ಅಡಿಷನ್, ಯೂರೋಲಿಫ್ಟ್ ಅಂತಿದೆ. ಸೊ ಈ ಎಲ್ಲ ಟ್ರೀಟ್ಮೆಂಟು, ನ್ಯೂ ಅಡಿಷನ್ ಈಗ ರೆಸ್ಯೂಮ್ ಅಂತ ಬಂದಿದೆ. ಎಲ್ಲ ಟ್ರೀಟ್ಮೆಂಟ್ ಒಂದೇ ಕಡೆ ಇಟ್ಟು ಏನಾಗ್ತದೆ, ನಾವು ಅದಕ್ಕೆ ಚಾಯ್ಸ್ ಕೊಟ್ಟು ಮಾಡ್ಬೋದು. ಈ ಟ್ರೀಟ್ಮೆಂಟ್ನ ನಾವು ಒಂದು ಪ್ಯಾಕೇಜ್ ಅಂತ ಮಾಡಿ ಎಲ್ರಿಗೂ ಯಾವ್ಯಾವ ಸೆಟ್ಗೆ ಕೊಟ್ಟರೆ, ಏಕೆಂದರೆ ಎಲ್ಲ ಪೇಷಂಟ್ ಒಂದೇ ಟ್ರೀಟ್ಮೆಂಟ್ ಕೊಟ್ಟರೆ ಕಾಸ್ಟ್ ಎಫೆಕ್ಟಿವ್ ಆಗೋದಿಲ್ಲ. ಎಲ್ಲ ಪೇಷಂಟ್ಗೂ ಒಂದು ಸಣ್ಣ ಪ್ರಾಸ್ಟೇಟ್ ಇದ್ದಾಗ ಕಾಸ್ಟ್ ಎಫೆಕ್ಟಿವ್ ಮಾಡಲಿಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾವುದಾದಕ್ಕೆ ಇಂಡಿಕೇಟೆಡ್ ಪೇಷಂಟ್ಗೆ ನಾವು ಯಾವ್ಯಾವ ಟ್ರೀಟ್ಮೆಂಟ್ ಕೊಟ್ಟಾಗ ಅದರದ್ದು ಕಾಸ್ಟ್ ಎಫೆಕ್ಟಿವ್ನೆಸ್, ಮೋರ್ ದೆನ್ ಕಾಸ್ಟ್ ಎಫೆಕ್ಟಿವ್ನೆಸ್, ಕ್ವಾಲಿಟಿ ಈಸ್ ಹೈಟೆಂಡ್. ಕ್ವಾಲಿಟಿನ ನಾವು ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀವಿ.
ಅದು ಮೇಯ್ನ್ ಅವರ್ ಏಮ್. ಈ ಇನ್ಸ್ಟಿಟ್ಯೂಷನಲ್ಲಿ ನಾವೆಲ್ಲ ಒಂದು ಮಾಡೋದ್ರಿಂದ ಜನರಲ್ ವಾರ್ಡಲ್ಲಿ ಒಂದು ಪ್ಯಾಕೇಜ್ ಅಂತ ಮಾಡಿ ಅವ್ರಿಗೆಲ್ಲ ಪೋರ್ ಪೇಷಂಟ್ಗೆ ಹೆಲ್ಪ್ ಆಗೋಂಗೆ ನಾವು ಮಾಡ್ತಾಯಿದ್ದೀವಿ. ಇದನ್ನು ನಾವು ಎಲ್ಲ ಪೇಷಂಟ್ಗೂ ಎಕ್ಸ್ಟೆಂಡ್ ಮಾಡೋಂಥ ಎಲ್ಲ ಟ್ರೀಟ್ಮೆಂಟ್ ಆಪ್ಷನ್ನು ಎಲ್ಲ ಪೇಷಂಟ್ ಸಬ್ಸೆಟ್ಗೂ ಮಾಡೋವಂಥ ನಮ್ಮದು ಒಂದು ಇನ್ಸ್ಟಿಟ್ಯೂಟಲ್ಲಿ ಪ್ರಾಸ್ಟೇಟ್ ಇನ್ಸ್ಟಿಟ್ಯೂಟು ಕಾನ್ಸಂಟ್ರೇಟ್ ಮಾಡ್ತಾಯಿದೆ ಅಪೋಲೋ ಹಾಸ್ಪಿಟ್ಲಲ್ಲಿ. ಶೇಷಾದ್ರಿಪುರಮಲ್ಲಿ ಪ್ರಾಸ್ಟೇಟ್ ಇನ್ಸ್ಟಿಟ್ಯೂಟ್ ಅಂದರೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅದು. ಬಟ್ ಈ ರೆಸ್ಯೂಮ್ ಅನ್ನೋ ಟ್ರೀಟ್ಮೆಂಟು ಮತ್ತು ಬನ್ನೇರ್ಘಟ್ಟ ರೋಡಲ್ಲಿ ಮತ್ತು ಇದರಲ್ಲಿ ಮಾಡ್ತೀವಿ. ಬಟ್ ಇಫ್ ಯು ಲುಕ್ ಅಟ್ ದ ಪ್ರಾಸ್ಟೇಟ್ ಇನ್ಸ್ಟಿಟ್ಯೂಟ್ ಒಂದು ಶೇಷಾದ್ರಿಪುರಮಲ್ಲಿ ನಾವು ಓಪನ್ ಎ ಪ್ರಾಸ್ಟೇಟ್ ಇನ್ಸ್ಟಿಟ್ಯೂಟ್. ಇಟ್ಸ್ ಎ ವೆರಿ ಯುನೀಕ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಆ್ಯಂಡ್ ಐ ವುಡ್ ಸೇ ಇಟ್ಸ್ ಎ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ವೇರ್ ಆಲ್ ಟ್ರೀಟ್ಮೆಂಟ್ ಬೀಟ್ ಪ್ರಾಸ್ಟೇಟ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಎನ್ಲಾರ್ಜ್ಮೆಂಟ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಹಾಪ್ಸಸ್ ಆಗಿರ್ಬೋದು, ಏನೇ ಟ್ರೀಟ್ಮೆಂಟು ಪ್ರಾಸ್ಟೇಟ್ಗೆ ನಾವು ಕೊಡುವಂಥ ಒಂದು ಇನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅಲ್ಲಿ ಒನ್ ರೂಫ್ ಟ್ರೀಟ್ಮೆಂಟ್ ಫಾರ್ ಎವ್ರಿಬಡಿ. ಥ್ಯಾಂಕ್ ಯು. ನಾನು ಡಾಕ್ಟರ್ ಟಿ ಮನೋಹರ್, ಯೂರಾಲಜಿಸ್ಟ್, ಯೂರೋ-ಆಂಕಾಲಜಿಸ್ಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. I am the director, Apollo Institute of Renal Sciences. Thank you.